ನಮಸ್ಕಾರ ಗೆಳೆಯರೇ. ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಎಂತಹದೊಂದು ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಿದೆ ಅಂದರೆ, ವಾಷಿಂಗ್ಟನ್ನಿಂದ ಬೀಜಿಂಗ್ವರೆಗೆ ಮತ್ತು ಮಾಸ್ಕೋದಿಂದ ಟೆಲ್ ಅವೀವ್ವರೆಗೆ ಎಲ್ಲರ ನಿದ್ದೆ ಹಾರಿ ಹೋಗಿದೆ. ಹೌದು, ಇವತ್ತು ನಾನು ನಿಮಗೆ ಭಾರತದ ಎಂತಹ ಅಪಾಯಕಾರಿ ಡ್ರೋನ್ ಬಗ್ಗೆ ಹೇಳುವುದಕ್ಕೆ ಹೊರಟಿದ್ದೇನೆ ಅಂದರೆ, ಸದ್ಯಕ್ಕೆ ಇಂತಹ ಡ್ರೋನ್ ಪ್ರಪಂಚದ ಬೇರೆ ಯಾವ ದೇಶದ ಹತ್ತಿರವೂ ಕೂಡ ಇಲ್ಲ. ಅದು ಸೂಪರ್ ಪವರ್ ಅಮೆರಿಕ ಆಗಿರಲಿ, ಟೆಕ್ನಾಲಜಿಯ ಕಿಂಗ್ ಇಸ್ರೇಲ್ ಆಗಿರಲಿ, ಅಥವಾ ನಮ್ಮ ಕುತಂತ್ರದ ನೆರೆಹೊರೆಯವನಾದ ಚೀನಾ ಆಗಿರಲಿ, ಈ ತಂತ್ರಜ್ಞಾನ ಯಾರ ಹತ್ತಿರವೂ ಕೂಡ ಇಲ್ಲ. ಗೆಳೆಯರು, ಇದು ಕೇವಲ ಯಾವುದೇ ಸಾಮಾನ್ಯ ಡ್ರೋನ್ ಅಲ್ಲ. ಇದನ್ನು ಓಡಿಸುವುದಕ್ಕಾಗಿ ಕಾಕ್ಪಿಟ್ನಲ್ಲಿ ಕೂತು ನಡೆಸುವ ಪೈಲಟ್ ಬೇಕಿಲ್ಲ, ಅಥವಾ ನೆಲದ ಮೇಲೆ ಕೂತು ರಿಮೋಟ್ ಒತ್ತುವ ಮನುಷ್ಯನ ಅಗತ್ಯವೂ ಕೂಡ ಇಲ್ಲ. ಇದು ಫುಲ್ಲಿ ಆಟೋಮ್ಯಾಟಿಕ್, ಅಂದರೆ ಆಕಾಶದಲ್ಲಿ ಹಾರುವ ಶಿಕಾರಿಗೆ ಅದರದೇ ಆದ ಸ್ವಂತ ಮೆದುಳಿದೆ. ಗೆಳೆಯರೇ, ಇದರಿಂದ ಒಮ್ಮೆ ಊಹಿಸಿಕೊಳ್ಳಿ, ಈ ಡ್ರೋನ್ ಭಾರತದ ಗಡಿಗಳಲ್ಲಿ ಗಸ್ತು ತಿರುಗುವಾಗ ಪಾಕಿಸ್ತಾನ ಮತ್ತು ಚೀನಾದ ಬಂಕರ್ಗಳಲ್ಲಿ ಎಂಥ ಭಯದ ವಾತಾವರಣ ಇರಬಹುದು ಅಂತ. ಇದರ ಸೆನ್ಸಾರ್ಗಳು ಯಾವಾಗ ಒಬ್ಬ ಭಯೋತ್ಪಾದಕನ ಅಡುಗುತಾಣವನ್ನು ಅಥವಾ ನುಸುಳುಕೋರರ ಚಲನವಲನವನ್ನು ಗುರುತಿಸುತ್ತದೆಯೋ ಆಗ ಇದು ಯಾರಿಗೂ ಪರ್ಮಿಷನ್ ಅಥವಾ ಅಪ್ಪಣಿಗಾಗಿ ಕಾಯುವುದಿಲ್ಲ. ಬದಲಿಗೆ ಹಾರುತ್ತಲೇ ತಾನೇ ಸ್ವತಃ ನಿರ್ಧಾರ ತೆಗೆದುಕೊಂಡು ಆಕಾಶದಿಂದ ಸಾಕ್ಷಾತ್ ಸಾವಿನ ರೂಪದಲ್ಲಿ ವೈರಿಗಳ ಮೇಲೆ ಮೂಗಿ ಬೀಳುತ್ತದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶತ್ರುಗಳ ನಿದ್ದೆ ಕೆಡಿಸುವ ಭಾರತದ ಈ ಸೈಲೆಂಟ್ ಕಿಲ್ಲರ್ನ ವಿಶೇಷತೆಗಳನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಆದರೆ ಗೆಳೆಯರೆ, ಭಾರತೀಯ ವಿಜ್ಞಾನಿಗಳ ಈ ಅದ್ಭುತ ಆವಿಷ್ಕಾರದ ಬಗ್ಗೆ ನಿಮಗೆ ಹೆಮ್ಮೆ ಎನಿಸಿದರೆ, ಭಾರತದ ಈ ಶಕ್ತಿ ನೋಡಿ ನಿಮ್ಮ ಎದೆಯೂ ಕೂಡ ಉಬ್ಬಿದ್ರೆ ದಯವಿಟ್ಟು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊದಲಿಗೆ ಇವತ್ತಿನ ಕಾಲದಲ್ಲಿ ಭಾರತಕ್ಕೆ ಇಂತಹ ಅದೃಶ್ಯ ಶಿಕಾರಿ ಅವಶ್ಯಕತೆ ಯಾಕಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಗೆಲ್ರಿಗೂ ಗೊತ್ತು ನಮ್ಮ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಅಂತ. ಒಂದ್ ಕಡೆ ಚೀನಾ ಮತ್ತು ಪಾಕಿಸ್ತಾನ ಇದ್ದೇ ಇದ್ದವು, ಆದ್ರೆ ಈಗ ಬಾಂಗ್ಲಾದೇಶ್ ಕೂಡ ಕಣ್ಣು ತೋರಿಸುವುದಕ್ಕಾಗಿ ಶುರು ಮಾಡಿದೆ. ಜಿಯೋ ಪಾಲಿಟಿಕ್ಸ್ ಅಥವಾ ರಾಜಕೀಯ ಎಕ್ಸ್ಪರ್ಟ್ಸ್ ಅವರು ಹೇಳುವ ಪ್ರಕಾರ ಪಾಕಿಸ್ತಾನವು ಬಾಂಗ್ಲಾದೇಶದ ಈಗಿನ ಸರ್ಕಾರವನ್ನ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಹೊಂಚು ಹಾಕ್ತಾ ಇದೆ. ಬಾಂಗ್ಲಾದೇಶದ ಭೂಮಿಯನ್ನು ಬಳಸಿಕೊಂಡು ಭಾರತದ ಚಿಕನ್ ನೆಕ್ ಮತ್ತು ಪೂರ್ವ ಗಡಿಯಲ್ಲಿ ಅಶಾಂತಿ ಸೃಷ್ಟಿಸುವುದು ಪಾಕಿಸ್ತಾನದ ISIನ ಪ್ಲಾನ್ ಆಗಿದೆ. ಬಾಂಗ್ಲಾದೇಶದ ಮೂಲಕ ಭಾರತದೊಳಗೆ ನುಸುಳುಕೋರರನ್ನ ಮತ್ತು ಆಯುಧಗಳನ್ನು ಕಳಿಸುವುದು ಅವರ ಉದ್ದೇಶ. ಆದರೆ ಗೆಳೆಯರೆ, ಈ ಹೊಸ ಡ್ರೋನ್ ಪಾಕಿಸ್ತಾನದ ಈ ಆಟಕ್ಕೆ ಕತ್ತರಿ ಹಾಕಲಿದೆ. ಅದು ಪಾಕಿಸ್ತಾನದ LOC ಆಗಿರಲಿ, ಚೀನಾದ LAC ಆಗಿರಲಿ, ಅಥವಾ ಬಾಂಗ್ಲಾದೇಶದ ಸಂಕೀರ್ಣವಾದ ಗಡಿ ಆಗಿರಲಿ, ಈ ಡ್ರೋನ್ ಯಮನಂತೆ ಅಲ್ಲಿ ಕಾವಲು ಕಾಯಲಿದೆ. ಬಾಂಗ್ಲಾದೇಶದ ಗಡಿಯಲ್ಲಿ ನದಿಗಳಿವೆ, ಕಾಡುಗಳಿವೆ, ಅಲ್ಲಿ ಮನುಷ್ಯರು ಗಸ್ತು ತಿರುಗುವುದು ಕಷ್ಟ. ಆದರೆ ಈ ಡ್ರೋನ್ ಮೇಲಿಂದಲೇ ಎಲ್ಲವನ್ನ ನೋಡ್ತದೆ. ಈ ಪಾಕಿಸ್ತಾನವು ಬಾಂಗ್ಲಾದೇಶದ ಮೂಲಕ ಏನು ಮಾಡಲು ಪ್ರಯತ್ನಿಸಿದ್ರು ಗಡಿ ದಾಟುವ ಮುನ್ನವೇ ಈ ಡ್ರೋನ್ ಅವರನ್ನ ಬೂದಿ ಮಾಡಿಬಿಡುತ್ತದೆ. ಸೊ ಈಗ ಈ ಡ್ರೋನ್ ಅನ್ನ ಪ್ರಪಂಚದ ಏಕೈಕ ಮತ್ತು ಅತ್ಯಂತ ಅಪಾಯಕಾರಿ ಡ್ರೋನ್ ಆಗಿ ಮಾಡುವ ಆ ಒಂದು ವಿಶೇಷತೆಯ ಬಗ್ಗೆ ಮಾತಾಡೋಣ ಗೆಳೆಯರೆ. ಅದೇ ಇದರ ರಾಮಾ ಕೋಟಿಂಗ್. ನಿಮಗೆ ಈಸಿಯಾಗಿ ಹೇಳೋದಾದ್ರೆ, ಇದೊಂದು ರೀತಿಯ ಮ್ಯಾಜಿಕ್ ಪೇಂಟಿಂಗ್ ಅಥವಾ ಲೇಪನ. ಇದು ರೆಡಾರ್ನಿಂದ ಬರುವ ವೇವ್ಸ್ಗಳನ್ನ ಹೀರಿಕೊಳ್ಳುತ್ತದೆ ಮತ್ತು ಅವುಗಳನ್ನು ವಾಪಸ್ ಕಳಿಸುವುದಿಲ್ಲ. ಸೊ ಇದರ ಅರ್ಥ, ಚೀನಾ ಅಥವಾ ಪಾಕಿಸ್ತಾನ ಎಷ್ಟೇ ಪವರ್ಫುಲ್ ರೆಡಾರ್ ಅನ್ನ ಮಾಡಿದ್ರೂ ಅವರ ಸ್ಕ್ರೀನ್ ಮೇಲೆ ಈ ಡ್ರೋನ್ ಕಾಣಿಸುವುದೇ ಇಲ್ಲ. ಹಾಗೂ ಇದು ಸಂಪೂರ್ಣವಾಗಿ ಅದೃಶ್ಯವಾಗಿದ್ದುಕೊಂಡೇ ಶತ್ರುಗಳ ಪ್ರದೇಶದಲ್ಲಿ ಓಡಾಡ್ತದೆ. ಕ್ಯಾಮ್ರಾ ಇದನ್ನ ನೋಡಲಾರದು, ಸೆನ್ಸಾರ್ಗಳು ಇದನ್ನ ಹಿಡಿಯಲಾರವು. ಇದು ಶತ್ರುಗಳ ತಲೆ ಮೇಲೆ ಹಾರಾಡ್ತಾ ಇದ್ರು ಅವರಿಗೆ ಸುಳಿವು ಕೂಡ ಸಿಗೋದಿಲ್ಲ. ಈ ಅಮೆರಿಕ, ರಷ್ಯಾ ಮತ್ತು ಚೀನಾ ಬಳಿ ಸ್ಟೆಲ್ತ್ ಟೆಕ್ನಾಲಜಿ ಇದೆ, ಆದರೆ ಈ ಭಾರತೀಯ ಡ್ರೋನ್ ಮೇಲೆ ಇರುವಂತಹ ವಿಶಿಷ್ಟವಾದ ಕೋಟಿಂಗ್ ಪ್ರಪಂಚದಲ್ಲಿ ಇನ್ಯಾರ ಹತ್ತಿರವೂ ಇಲ್ಲ. ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಇದು ಎಷ್ಟು ದೂರದವರೆಗೆ ಹೋಗಿ ವಿನಾಶವನ್ನ ಉಂಟು ಮಾಡಬಲ್ಲದು ಅಂತ. ಸೊ ನೋಡಿ ಗೆಳೆಯರೆ, ಈ ಡ್ರೋನ್ ಗಂಟೆಗೆ ಬರೋಬ್ಬರಿ 800 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿಯಂತೆ ಹಾರಬಲ್ಲದು. ಹಾಗೂ ಇದರ ರೇಂಜ್ 500 ಕಿಲೋಮೀಟರ್. ಅಂದ್ರೆ ಇದು ಭಾರತದ ಗಡಿಯ ಒಳಗಿನಿಂದಲೇ ಹಾರಿ ಹೋಗಿ ಪಾಕಿಸ್ತಾನದ ಲಾಹೋರ್ ಅಥವಾ ಬಾಂಗ್ಲಾದೇಶದ ಒಳಭಾಗದಲ್ಲಿ ಅಡಗಿರುವ ಶತ್ರುಗಳ ನೆಲೆಗಳನ್ನ ಉಡಾಯಿಸಿ ಸುರಕ್ಷಿತವಾಗಿ ವಾಪಸ್ ಬರಬಲ್ಲದು. ಹಾಗೂ ಇದು 3000 ಅಡಿ ಎತ್ತರದಲ್ಲಿ ಹಾರುತ್ತಾ ನಿಗಾ ಇಡುತ್ತದೆ. ಯಾವಾಗ ಇದಕ್ಕೆ ತನ್ನ ಬೇಟೆ ಅಥವಾ ಟಾರ್ಗೆಟ್ ಕಾಣಿಸುತ್ತದೆಯೋ ತಕ್ಷಣ ಹದ್ದಿನಂತೆ 300 ಅಡಿ ಕೆಳಗೆ ಡೈವ್ ಮಾಡಿ ಬಾಂಬ್ ಹಾಕಿ ಕ್ಷಣಾರ್ಧದಲ್ಲಿ ಮತ್ತೆ ಆಕಾಶದಲ್ಲಿ ಮಾಯವಾಗ್ತದೆ. ಹಾಗೂ ಇದರ ಒಟ್ಟು ತೂಕ 100 kg ಮತ್ತು ಇದು ತನ್ನ ಜೊತೆ 50 kgಯಷ್ಟು ಮಾರಕಾಯುಧಗಳನ್ನ ಹೊತ್ತೊಯ್ಯಬಲ್ಲದು. ಗೆಳೆಯರೆ, ಇದು ನೋಡೋಕೆ ಚಿಕ್ಕದಾಗಿರ್ಬಹುದು, ಆದ್ರೆ ಇದರ ಏಟು ಮಾತ್ರ ಬಲವಾಗಿರ್ತದೆ. ಯಾಕಂದ್ರೆ ಗೆಳೆಯರೆ, ಈ ಡ್ರೋನ್ ಬರಿಗೈಯಲ್ಲಿ ಹೋಗುವುದಿಲ್ಲ. ಇದು ತನ್ನ ಜೊತೆ ಸಾವಿನ ಸರಜಾಮುಗಳನ್ನ ತೆಗೆದುಕೊಂಡು ಹೋಗ್ತದೆ.
ಇದರಲ್ಲಿರುವ ಹಾರ್ಡ್ ಪಾಯಿಂಟ್ಸ್ಗಳಲ್ಲಿ ಪ್ರಪಂಚದ ಅತ್ಯಂತ ಅಪಾಯಕಾರಿ ಕ್ಷಿಪಣಿಗಳನ್ನು ಲೋಡ್ ಮಾಡಬಹುದು. ಹಾಗೂ ಇದು ಸ್ಮಾರ್ಟ್ ಲೇಸರ್ ಬಾಂಬ್ಗಳನ್ನು ಹಾಕಬಲ್ಲದು. ಸೊ ಇದರಿಂದಾಗಿ ಶತ್ರುಗಳ ಚಿಂದಿ ಉಡಾಯಿಸಬಹುದು. ಹಾಗೂ ಇದು ಹೆಲೆನಾ ಮತ್ತು ಸ್ಪೈಕ್ ನಂತಹ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನು ಹಾರಿಸಬಲ್ಲದು. ಹಾಗೂ ಇವು ಶತ್ರುಗಳ ಟ್ಯಾಂಕುಗಳನ್ನು ಕ್ಷಣಾರ್ಧದಲ್ಲಿಯೇ ಗುಜರಿ ಕಬ್ಬಿಣವನ್ನಾಗಿ ಮಾಡ್ತಾವೆ. ಹಾಗೂ ಇದಷ್ಟೇ ಅಲ್ಲದೆ ಇದು ಸುದರ್ಶನ್ ಗೈಡೆಡ್ ಬಾಂಬ್ ಮತ್ತು ದೂರದಿಂದಲೇ ಹೊಡೆಯಬಲ್ಲ LPF ಬಾಂಬ್ಗಳಿಂದ ಸಜ್ಜಾಗಿದೆ. ಗೆಳೆಯರೆ, ಈ LPF ಬಾಂಬ್ ಎಷ್ಟು ಡೇಂಜರ್ ಅಂದ್ರೆ ಇದು ಕೆಳಗೆ ಬೀಳುವ ಮೊದಲು ಗಾಳಿಯಲ್ಲಿ ತಿರುಗುತ್ತದೆ, ಶತ್ರುಗಳನ್ನ ಹೆದರಿಸುತ್ತದೆ ಮತ್ತು ನಂತರ ನಿಖರವಾಗಿ ಗುರಿ ಇಡ್ತದೆ. ಈ ಶತ್ರು ಬಂಕರ್ನಲ್ಲಿ ಅಡಗಿರ್ಲಿ, ಯುದ್ಧ ವಾಹನದಲ್ಲಿರ್ಲಿ ಅಥವಾ ಕಮಾಂಡ್ ಸೆಂಟರ್ನಲ್ಲಿ ಕೂತಿರ್ಲಿ, ಈ ಡ್ರೋನ್ ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಗೆಳೆಯರೆ, ಇದರ ಅತಿ ದೊಡ್ಡ ಶಕ್ತಿಯೇ ಇದರ ಮೆದುಳು. ಇದು 100% ಸ್ವದೇಶಿ ಆಗಿದ್ದು ಇದನ್ನ ನಮ್ಮ DRDO, IIT ಹೈದರಾಬಾದ್ ಮತ್ತು ಖಾಸಗಿ ಕಂಪನಿಗಳು ಸೇರಿ ತಯಾರಿಸಿವೆ. ಹಾಗೂ ಇದು ಸಂಪೂರ್ಣವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಮಾಡ್ತದೆ. ಇದನ್ನ ಕಂಟ್ರೋಲ್ ಮಾಡಲು ಮನುಷ್ಯರ ಅವಶ್ಯಕತೆನೇ ಇಲ್ಲ. ಒಂದ್ ವೇಳೆ ಭಾರತ ಒಟ್ಟಿಗೆ ಇಂತಹ 100 ಡ್ರೋನ್ಗಳನ್ನ ಬಿಟ್ರೆ ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ ಹುಚ್ಚು ಹಿಡಿದಂತಾಗ್ತದೆ. ಗೆಳೆಯರೆ, ಈ ಹಿಂದೆ ಹಳೆಯ ಡ್ರೋನ್ಗಳಲ್ಲಿ 100 ಕಳಿಸಿದ್ರೆ 25ರಿಂದ 30 ಮಾತ್ರ ಸಕ್ಸಸ್ ಆಗ್ತಾ ಇದ್ದು. ಆದ್ರೆ AI ಸಹಾಯದಿಂದ ಈ ಡ್ರೋನ್ 90% ಅಕ್ಯುರಸಿಯೊಂದಿಗೆ ದಾಳಿ ಮಾಡ್ತದೆ. ಹಾಗೂ ಇದು ಸತತವಾಗಿ 12ರಿಂದ 14 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಬಲ್ಲದು. ಇದರಲ್ಲಿರುವ ಇಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸರ್ಗಳು ಹಗಲಿರ್ಲಿ ರಾತ್ರಿ ಇರಲಿ, ಮಂಜು ಮುಸುಕಿರ್ಲಿ ಅಥವಾ ಮಳೆ ಬರಲಿ, ಎಂಥ ಹವಾಮಾನದಲ್ಲೂ ಟಾರ್ಗೆಟ್ ಅನ್ನು ಹುಡುಕಿ ತೆಗೆಯುತ್ತವೆ. ಇದೇ ಸ್ವತಃ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ, ಇದೇ ಟಾರ್ಗೆಟ್ ಲಾಕ್ ಮಾಡ್ತದೆ ಮತ್ತು ಇದೇ ಟ್ರಿಗರ್ ಒತ್ತುವ ಕೆಲಸವನ್ನು ಕೂಡ ಮಾಡ್ತದೆ. ಹಾಗೂ ಇದನ್ನ ಮುಂದಿನ ತಿಂಗಳು ಜನವರಿಯ ಒಳಗೆ ಭಾರತೀಯ ಸೇನೆ ಮತ್ತು ನೌಕಾಪಡೆಗೆ ಒಪ್ಪಿಸಲಾಗುವುದು. ಗೆಳೆಯರೆ, ಇದರ ನಿಯೋಜನೆ ಕೇವಲ ಒಂದೇ ಕಡೆ ಆಗುವುದಿಲ್ಲ. ಬಾಂಗ್ಲಾದೇಶ್ ಮತ್ತು ಅಲ್ಲಿಗೆ ಬರುವ ಚೀನಾ ಹಡಗುಗಳ ಮೇಲೆ ಕಣ್ಣಿಡುವುದಕ್ಕಾಗಿ ಇದನ್ನ ಬೇ ಆಫ್ ಬೆಂಗಾಲ್ನಲ್ಲಿ ನಿಯೋಜಿಸಲಾಗ್ತದೆ. ಪಾಕಿಸ್ತಾನದ ಚಟುವಟಿಕೆಗಳನ್ನು ತಡೆಯುವುದಕ್ಕಾಗಿ ಅರಬ್ಬಿ ಸಮುದ್ರದಲ್ಲಿ ಇದನ್ನ ಬಳಸಲಾಗ್ತದೆ. ಹಾಗೂ ಅತ್ಯಂತ ಮುಖ್ಯವಾಗಿ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಬೆಟ್ಟಗಳಲ್ಲಿ ಇದನ್ನ ನಿಯೋಜಿಸಲಾಗ್ತದೆ. ಹಾಗೂ ಅಲ್ಲಿ ಇದು ಚೀನಾದ ಬಂಕರ್ಗಳನ್ನ ಧ್ವಂಸ ಮಾಡುವ ಕೆಲಸ ಮಾಡಲಿದೆ. ಸೊ ಗೆಳೆಯರೆ, ಇದಾಗಿತ್ತು ನಮ್ಮ ಭಾರತದ ಆ ಅದೃಶ್ಯ ಯೋಧನ ಕಥೆ. ಇನ್ನು ಮುಂದೆ ಈ ಡ್ರೋನ್ ಗಡಿಗಳಲ್ಲಿ ಎಚ್ಚರದಿಂದ ಕಾವಲು ಕಾಯಲಿದೆ. ಈ ಡ್ರೋನ್ ಬಂದ ನಂತರ ಪಾಕಿಸ್ತಾನದ ಕನಸು ಯಾವತ್ತಿಗೂ ನನಸಾಗುವುದಿಲ್ಲ. ಅಂದರೆ ಬಾಂಗ್ಲಾದೇಶವನ್ನು ಲಾಂಚ್ ಪ್ಯಾಡ್ ಆಗಿ ಬಳಸಿ ಭಾರತವನ್ನು ಸುತ್ತುವರಿಯುವ ಅವರ ಪ್ಲಾನ್ ನಡೆಯಲ್ಲ. ಸಮುದ್ರದ ಅಲೆಗಳಿರಲಿ, ಮರುಭೂಮಿಯ ಮರಳಿರಲಿ ಅಥವಾ ಹಿಮದ ಪರ್ವತಗಳಿರಲಿ, ಈ ಸ್ವದೇಶಿ ತಂತ್ರಜ್ಞಾನ ಎಲ್ಲ ಕಡೆ ಶತ್ರುಗಳ ಕುತ್ತಿಗೆ ಹಿಡಿಯೋದಕ್ಕೆ ತಯಾರಿದೆ. ಹಾಗಿದು ಕೇವಲ ಒಂದು ಮಷಿನ್ ಅಲ್ಲ, ಇದು ಆತ್ಮನಿರ್ಭರ ಭಾರತದ ಗರ್ಜನೆ. ನಮ್ಮ ಸುರಕ್ಷತೆಗಾಗಿ ನಾವಿನ್ನು ಅಮೆರಿಕ ಅಥವಾ ರಷ್ಯಾದ ಹಂಗಿನಲ್ಲಿಲ್ಲ ಅನ್ನೋದನ್ನ ಇದು ಸಾರಿ ಹೇಳ್ತಾ ಇದೆ. ಗೆಳೆಯರೆ, ಜಗತ್ತಿನ ದೊಡ್ಡ ದೊಡ್ಡ ಮಹಾಶಕ್ತಿಗಳಿಗೆ ಮಾಡುವುದಕ್ಕೆ ಸಾಧ್ಯವಾಗದನ್ನು ನಮ್ಮ DRDO ಮತ್ತು IITಯ ಮೇಧಾವಿ ವಿಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಶತ್ರುಗಳ ಪ್ಲಾನ್ ಅನ್ನ ಮುಂಚಿತವಾಗಿ ತಿಳಿಯುವುದಕ್ಕಾಗಿ ಭಾರತವು ಈ ಡ್ರೋನ್ನ ಮೊದಲ ಬ್ಯಾಚ್ ಅನ್ನ ತಕ್ಷಣವೇ ಬಾಂಗ್ಲಾದೇಶದ ಗಡಿ ಮತ್ತು ಸಿಲಿಗುರಿ ಕಾರಿಡಾರ್ನಲ್ಲಿ ನಿಯೋಜಿಸಬೇಕೆ? ಹಾಗೂ ಈ ಅಪಾಯಕಾರಿ ಡ್ರೋನ್ಗೆ ನೀವು ಯಾವ ಹೆಸರನ್ನ ಕೊಡುವುದಕ್ಕೆ ಇಷ್ಟಪಡ್ತೀರಿ? ಗೆಳೆಯರೆ, ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಬರೆಯಿರಿ. ನಾನು ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ಬಹಳ ಗಮನವಿಟ್ಟು ಓದ್ತೇನೆ. ಹಾಗೂ ಗೆಳೆಯರೆ, ಇವತ್ತಿಗೆ ಭಾರತೀಯ ವಿಜ್ಞಾನಿಗಳ ಈ ಸಾಧನೆ ಮತ್ತು DRDO ಪರಿಶ್ರಮ ನೋಡಿ ನಿಮ್ಮ ಎದೆ ಹೆಮ್ಮೆಯಿಂದ ಉಬ್ಬಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡುವುದಕ್ಕಾಗಿ ಕಂಜೂಸ್ ಮಾಡಬೇಡಿ. ನಿಮ್ಮ ಲೈಕ್ ನಮ್ಮ ವಿಜ್ಞಾನಿಗಳಿಗೆ ಸಲ್ಲುವ ಒಂದು ಸಲಾಮ್ ಆಗಿರ್ತದೆ. ಹಾಗೂ ದೇಶವನ್ನು ಪ್ರೀತಿಸುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೆ, ಕುಟುಂಬದವರಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ನಮ್ಮ ಭಾರತ ಈಗ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗಲಿ. ಸೊ ಗೆಳೆಯರೆ, ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.